ನಿಮ್ಮ 50ನೇ ವರ್ಷದ ಗೋಲ್ಡನ್ ಜೂಬ್ಲಿ ಈ ಕಾರ್ಯಕ್ರಮ ನೋಡಿದಾಗ ಈ ಎಲ್ಲ ಸಣ್ಣ ಮಕ್ಕಳ ಅಭಿನಯ ನೋಡಿದಾಗ ಏನು ಅನ್ನಿಸ್ತು ಅಂದರೆ ನನಗೆ ದಾರಾ ಬೇಂದ್ರೆಯವರ ಕವನ ಜ್ಞಾಪಕ. ಅವ್ರು ಏನು ಹೇಳಿದ್ರು ಅಂತಂದರೆ ಮಕ್ಕಳ ಬಗ್ಗೆ ಹೇಳುವಾಗ ದೊಡ್ಡವ್ರನ್ನ ಕುರಿತು ಹೇಳಿದ್ದರು ಆ ಕವನ ಅವಾಗ ಮಾಡಿದ್ರು ಅವರು. ನನಗೆ ಈಗ ಈ ಸಂದರ್ಭದಲ್ಲಿ ಜ್ಞಾಪಕ ಅವ್ರು ಏನು ಹೇಳಿದ್ರು, ನಾವೆಲ್ಲ ಚಿಕ್ಕ ಮಕ್ಕಳು ದೊಡ್ಡವರನ್ನು ಮರಿಬೇಕಂತ ಅವ್ರು ಹೇಳಿದ್ರು. ಒಂದೇ ಭಾವ ಒಂದೇ ಜೀವ ಒಂದೇ ಕನಸು ಒಂದೇ ಮನಸ್ಸು ಎಳೆಯರಾಗುವ ಗೆಳೆಯರಾಗುವ ಒಂದೇ ಭಾವ ಒಂದೇ ಜೀವ ಒಂದೇ ಕನಸು ಒಂದೇ ಮನಸ್ಸು ಒಂದೇ ಒಳಗು ಒಂದೇ ಹೊರಗು ಇಂದು ಮುಂದು ಎಂದಿಗಿರುವ ಅಂತ ಅವ್ರು ಹೇಳಿದಾರ. ಅದು ಅಷ್ಟು ಚೆನ್ನಾಗಿತ್ತು ನಮ್ಮ ಕಾರ್ಯಕ್ರಮ, ಖುಷಿ ಆಯಿತು. ಇದೇ ರೀತಿ ಮುಂದುವರಿಸ್ತೀನಿ. 50 ವರ್ಷದಿಂದ 75ನೇ ವರ್ಷದ ವಜ್ರ ಮಹೋತ್ಸವ ಅದಾದ ನಂತರ 100 ವರ್ಷಗಳಾಗಿ ಶತಮಾನೋತ್ಸವವನ್ನು ಕೂಡ ತಾವು ಮಾಡ್ತಕ್ಕಂಥ ಅವಕಾಶ ತಂದಿದೆ. ನಮ್ಮ ಕಾಲದಂತೂ ಆಗೋದಿಲ್ಲ. ಇಲ್ಲ, ನಮಗಿಂತ ಹೆಚ್ಚಿಗೆ ನೀವು ಮಾಡಿದ್ದೀರ ಮೇಡಮ್, ನಿಮ್ಮ ಒಂದು ಗೊತ್ತಿರುತ್ತೆ. ಎಲ್ಲ ಮಾಡ್ತೀವಿ, ಇನ್ನೂ ಮಾಡೋದು ಭಾಳ ಅಷ್ಟೇ. ಸಣ್ಣ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿ ಅವರಿಗೆ ಒಂದು ವೇದಿಕೆಯನ್ನು ನಿರ್ಮಿಸಿ ಅವ್ರಿಗೊಂದು ಅವಕಾಶವನ್ನು ಕೊಟ್ಟು ಜನಗಳು ನೋಡ್ತಕ್ಕಂಥ ಅವಕಾಶವನ್ನು ಕೊಟ್ಟು ಪ್ರೋತ್ಸಾಹ ಮಾಡ್ತಿದ್ದಿಲ್ಲ. ಅದು ಎಲ್ಲರ ಕೆಲವು ಅದು ನೀವು ಮಾಡ್ತಾಯಿದ್ದೀರಿ. ನಿಮಗೆ ಅಭಿನಂದನೆ. 50 ವರ್ಷದ 50 ಅಭಿನಂದನೆ ಮೇಡಮ್. ಹಾಗೆಯೇ ಇವತ್ತು ತಮಗೆ ಬರ್ತಿರುವಂಥ ಪ್ರಶಸ್ತಿ ನಮ್ಮ ಒಂದು ಬ್ಯಾನರಿಂದ ಕರ್ನಾಟಕ ಎಕ್ಸಲೆನ್ಸ್ ಅಡ್ವೊಕೇಟ್ ಅವಾರ್ಡ್ 2025 ಅಂತ ನಿಮ್ಮಿಂದಲೇ ನಾವು ಶುರು ಮಾಡ್ತಾ ಇದ್ದೀವಿ. ಮುಂದಕ್ಕೆ ಓಕೆನಾ ಅಡ್ವೊಕೇಟ್ಗಳನ್ನ ಹುಡ್ಕೋಂಥ ಒಂದು ಪ್ರಯತ್ನದಲ್ಲಿ ನಾವು ಇರ್ತೀವಿ. ಖಂಡಿತ ಇದು ನಮಗೆ ಡಿಗ್ನಿಟಿ ಆಫ್ ಲೈಫ್. ಯಾವುದೇ ಕೆಲಸ ಕೆಟ್ಟದ್ದು ಅಮೆರಿಕಾದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ಬರ್ತಾನೆ, ಕೆಲಸ ಮಾಡ್ತಾನೆ, ನಂತರ ಓನರ್ ಜೊತೆ ಶೇಕ್ ಹ್ಯಾಂಡ್ ಕೊಟ್ಟು ಕಾಲ್ ವಾಪಸ್ ಆ ರೀತಿ ಎಲ್ಲರೂ ಸರ್ವಿಸ್ ಮಾಡೋದು ಒಂದು ಕೆಲಸ ಸಣ್ಣದು ಮತ್ತು ದೊಡ್ಡದು ಅಂಥದ್ದೆಲ್ಲ ಎಲ್ಲ ವೃತ್ತಿ ಈ ಜೀವನದಲ್ಲಿ ಈ ಸಮಾಜದಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಕೆಲಸವನ್ನು ತಾವು ಮಾಡ್ತಾಯಿರ್ತಾರೆ. ಎಲ್ಲರೂ ಕೂಡ ಸರಿಸಮಾನರು ಅಂತ ತಾವು ನೋಡ್ತಾ ಇದ್ದೀವಿ. ಅದಕ್ಕೆ ತಮಗೆ ಮತ್ತೊಮ್ಮೆ ಅಭಿನಂದನೆ. ಥ್ಯಾಂಕ್ ಯು.